ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಬೆಳಗಿನ ಶುಭೋದಯ. ನಾನಿವತ್ತು ಬೇಗ ಎದ್ದು, ಬೇಗ ಅಂದರೆ ಸ್ವಲ್ಪ ಒಂದು 6:30 ಆಗಿತ್ತು. ಎದ್ಬಿಟ್ಟು ಒಳಂದಾಚ್ಕೊಂಡು ಎಲ್ಲ ಕಸ ಎಲ್ಲ ಹೊಡೆದು ಹಾಸಿಗೆಲ್ಲ ಎತ್ತಿಕ್ಕಿ ಎಲ್ಲ ಕ್ಲೀನ್ ಮಾಡಿ ಬಾಗಿಲು ತೊಳೆಯೋಣ ಅಂತ ಬಂದೆ. ಬಾಗಿಲೆಲ್ಲ ತೊಳೆದು ಈಗ ತುಳಸಿ ಗಿಡ ಒರೆಸ್ತಾ ಇದ್ದೀನಿ. ಸೂರ್ಯನದು ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ಮೇಲ್ಗಡೆ. ಅಲ್ಲಿ ನನ್ನ ವೀಡಿಯೋದಲ್ಲಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಹಂಗೂ ಬಿಸಿಲು ಬಂದೇ ಬಿಟ್ಟಿತ್ತು. ನಾನು ತುಳಸಿ ಗಿಡಕ್ಕೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ವೀಟ್ರು ಹಾಕಿದ್ದೀನಿ. ನೀರು ಕಾಯ್ತೈತೆ. ನೀರು ಕಾಯಲಿ ಅಂದ್ಬಿಟ್ಟು ವೀಟ್ರ್ ಇಟ್ಟಿದ್ದೀನಿ. ವೀಟ್ರಾಗೆ ಹಾಕಿದ್ದೀನಿ ನೀರು. ಅಮ್ಮ ಮೊನ್ನೆ ವೀಟ್ರು ಕೊಟ್ಟು ಕಳಿಸಿದ್ರು. ಹಾಗಾಗಿ ನಮ್ಮ ಮನೆಗೆ ಇರಲಿಲ್ಲ, ಅಮ್ಮ ಕೊಟ್ಟು ಕಳಿಸಿದ್ರು. ನಾನು ವೀಟ್ರ್ ನೀರು ಮೈಗೂ ಇಕ್ಕೊಳ್ಳಲ್ಲ, ತಲೆಗೂ ಇಕ್ಕೊಳ್ಳಲ್ಲ, ಮೈಗೂ ಇಕ್ಕೊಳ್ಳೋದು. ಹಾಗಾಗಿ ವೀಟ್ರ್ ಹಾಕಿದ್ದೀನಿ. ನೀರು ಕಾಯ್ತೈತೆ. ಒಳಗಡೆ ಎಲ್ಲ ಒರೆಸಿದ್ದೀನಿ, ಎಲ್ಲ ಕ್ಲೀನ್ ಆಯಿತು. ಈಗ ಬಾಗಿಲು ತೊಳೆದು ಸ್ನಾನ ಮಾಡಿ ಪೂಜೆ ಮಾಡಬೇಕು. ಇವತ್ತು ಅಮಾವಾಸ್ಯೆ ಅಲ್ವ, ಮಂಗಳವಾರ, ಸೂರ್ಯಗ್ರಹಣ ಅಂತ ಹೇಳಿದ್ರು ಮಧ್ಯಾಹ್ನ ಮೇಲೆ. ಅದಕ್ಕೆ ಬೆಳಗ್ಗೆನೇ ಪೂಜೆ ಮುಗಿಸ್ಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅಮಾವಾಸ್ಯೆ ದಿನ ಸ್ವಲ್ಪ ಪೂಜೆ ಎಲ್ಲ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನಾನು ಗುರುವಾರ ಆಲೋಗಿಸಿದ್ದ ದಿನ ಮತ್ತು ಡೈಲಿ ಪೂಜೆ ಮಾಡ್ತಿರ್ತೀನಿ. ಬೆಳಗ್ಗೆ ಸಂಜೆ ದೀಪ ಹಚ್ಚುತ್ತಾ ಇರ್ತೀನಿ. ಹಾಗಾಗಿ ಇಲ್ಲಿಗೆ ಬಂದಮೇಲೆ ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ 7 ಗಂಟೆ ಆದರೂ ಎಚ್ಚರಿಕೆ ಆಗ್ತಾ ಇರಲಿಲ್ಲ ಮನೆಗಿರೋವರೆಗೂ. ಇಲ್ಲಿಗೆ ಬಂದರೆ ನನಗೆ 4:15ಗೆಲ್ಲ ಎಚ್ಚರಿಕೆ ಆಗ್ಬಿಡುತ್ತೆ. ಅದೇನೋ ಗೊತ್ತಿಲ್ಲ, ನಾನು ಅಲಾರಾಮೇ ಇಟ್ಕೊಳ್ಳಲ್ಲ. 4:15ಗೆಲ್ಲ ಎಚ್ಚರಿಕೆ ಆಗ್ಬಿಡುತ್ತೆ ನನಗೆ. ಏನೋ ಒಂದು ನನಗೆಲ್ಲೋ ಒಂದು ಕಡೆ ಏನೋ ಒಂದು ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಎಲ್ಲ ಅಂದ್ಕೊಂಡಿದ್ದೀನಿ. ಒಂದು ವಾರ ಬಂತು ನಾನು ಬಂದು. ಇನ್ನು 2 ದಿವಸ ಕಳೆದ್ರೆ ವಾರ ಆಯಿತು. ನಾನು ಇಲ್ಲಿಗೆ ಬಂದು 8 ದಿವಸ ಆಗುತ್ತೆ. ಏನೂ ತೊಂದರೆ ಇಲ್ಲ ಅಂತ ಅನ್ನಿಸ್ತೈತೆ. ಆಮೇಲೆ ಮನೇನೂ ಅಷ್ಟೇ ಪರವಾಗಿಲ್ಲ. ನಮಗೇನು ಆ ಥರ ಇಲ್ಲ, ಕೆಟ್ಟ ಕನಸುಗಳು ಬೀಳೋದಾಗಿರ್ಬೋದು, ಏನೇ ಅಂದಾಗಿರ್ಬೋದು, ಏನೂ ಇಲ್ಲ. ಮನೇನೂ ಎಲ್ಲ ಚೆನ್ನಾಗೈತೆ, ವಾಸ್ತು ಪ್ರಕಾರ ಎಲ್ಲ ಚೆನ್ನಾಗೈತೆ. ಹಂಗಾಗಿ ಮನೆಯದು ಏನೂ ನಂಗೆ ತೊಂದರೆ ಇಲ್ಲ. ಇನ್ಮೇಲೆ ನಾನು ಇವಾಗ ಮನೆಯದೇನು ತೊಂದರೆ ಇಲ್ಲ, ಮತ್ತು ಯಾವುದೂ ಇಲ್ಲ. ಇನ್ನು ಕೆಲಸ ಹುಡ್ಕೋದೇ ನನಗಿರೋದು. ಕೆಲಸ ಹುಡುಕಬೇಕು. ಹಾಗಾಗಿ ಕೆಲಸ ಹುಡುಕಬೇಕು. ಕೆಲಸದ್ದು ಇವಾಗ ನನಗೆ ಇಷ್ಟು ದಿನದಿಂದ ಕೆಲಸ ಇರಲಿಲ್ಲ, ಮನೇಲೇ ಇದ್ದೆ. ಹಂಗೂ ಹಿಂಗೂ 2 ದಿವಸ ಹೋಗೋದು ಇರೋದು ಮನೆಯಲ್ಲೇ, ಈ ಥರ ಕಾಲ ಕಳೆದುಬಿಟ್ಟಿದ್ದೀನಿ. ಇವಾಗ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗೋಗ್ಬಿಟ್ಟೈತೆ. ಹಾಗಾಗಿ ಕೆಲ್ಸಕ್ಕೆ ಹೋಗಲೇಬೇಕು. ನಾನು ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ ನನ್ನ ಬದುಕಿನ ಬಂಡಿ ಮುಂದಕ್ಕೆ ಹೋಗಲ್ಲ, ಅದಲ್ಲೇ ಸ್ಟಾಪ್ ಆಗಿಬಿಟ್ಟೈತೆ. ಹಾಗಾಗಿ ನನ್ನ ಬದುಕಿನ ಬಂಡಿ ಮುಂದೆ ಹೋಗಬೇಕು ಅಂದರೆ ನಾನು ದುಡಿಬೇಕು. ನನ್ನ ಮಗ ಕೆಲ್ಸಕ್ಕೆ ಹೋಗ್ತಾನೆ ಅನ್ನೋದು ನನಗೆ ಇಲ್ಲ. ಯಾಕಪ್ಪ ಅಂತ ಅಂದರೆ ಅವ್ನಿಗಿನ್ನೂ 2 ವರ್ಷ ಅವನಿಗೆ ಸರಿ ಕೆಲಸಗಳೆಲ್ಲ ಕಂಪ್ನಿಗೆ ಹೋಗೋವರೆಗೂ ನಾನು ದುಡಿಲೇಬೇಕು. ಆಮೇಲೂ ನಾನು ದುಡಿಬೇಕು. ಇವಾಗ ನನಗಿರೋ ಪ್ರಾಬ್ಲಮ್ಗಳು ಮತ್ತು ಇವಾಗ ನಾನು ಎಲ್ಲ ಸಾಲ ಜಾಸ್ತಿ ಮಾಡಿದ್ರಿಂದ ತೀರಿಸ್ಬೇಕಲ್ವ. ಅದಕ್ಕೋಸ್ಕರ ನಾನು ಕೆಲಸಕ್ಕೆ ಹೋಗಬೇಕು. ನಾನು 1-2 ದಿವಸ ಮದುವೆ ಇನ್ವೆಂಟ್ಗೆ ಹೋಗಿದ್ದೆ. ಮದುವೆ ಇನ್ವೆಂಟು ಮಾಡ್ಬೋದು, ಆದರೆ ಮದುವೆ ಇನ್ವೆಂಟ್ಗಳಲ್ಲಿ ನಮಗೆ ಸಾಲ ತೀರ್ಸೋಕ್ಕಾಗಲ್ಲ. ಯಾಕೆ ಅಂದರೆ ಅದು ಏನಿದ್ರೂ ಏನು ಸಾಲ ಏನು ಇರಬಾರ್ದು. ಮತ್ತು ಅವತ್ತಿನ ದುಡ್ದಿದ್ದು ಖರ್ಚು ಮಾಡೋ ಥರ ಇದ್ದರೆ ಮಾತ್ರ ಮದುವೆ ಇನ್ವೆಂಟ್ಗಳು. ಸಾಲ ಇರೋರಿಗೆ ಮದುವೆ ಇನ್ವೆಂಟ್ಗಳಲ್ಲ. ಹಾಗಾಗಿ ನನ್ನ ಕೆಲಸ ಬೇಡ, ಇವಾಗ ಬೇರೆ ಕಡೆಗೆ ಹೋಗೋಣ ಅಂತ ಯಾವ್ದಾದ್ರು ಒಂದು ಕಂಪ್ನೀಲಿ ಕೆಲಸ ಹುಡ್ಕೋಣ ಅಂತ ಇದ್ದೀನಿ. ಕಂಪ್ನಿಗೆ ಹೋಗೋಣ ಅಂತ ಫಸ್ಟೆಲ್ಲ ನಾನು ಕಂಪ್ನೀಲಿ ಮಾಡಿದ್ದೆ. ಇವಾಗ ನಾನು ಕಂಪ್ನಿಗೆ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡಿ, ನಮ್ಮ ಮನೆ ಒಳಗಡೆ ಎಷ್ಟು ಚೆನ್ನಾಗಿ ಬಿಸಿಲು ಬರ್ತೈತೆ ಅಂದರೆ ನೋಡಿ, ಇಷ್ಟು ಸೂರ್ಯನದು ಬಿಸಿಲು ಈ ಥರ ಬರಬೇಕು ಮನೆ ಒಳಗಡೆ ಬಿಸಿಲು. ನಂಗೆ ನಿಜವಾಗ್ಲೂ ಈ ಥರ ಗಾಳಿ ಬೆಳಕು ನೋಡಿ ಎಷ್ಟೊಂದು ದಿನ ಆಗೋಗ್ಬಿಟ್ಟಿತ್ತು ಅನಿಸ್ಬಿಡ್ತು ನಂಗೆ. ನಿಜವಾಗ್ಲೂ ಒಂಥರ ಗವಿ ಅಂತ ಮನೆಗೆ ಸೇರ್ಕೊಂಬಿಟ್ಟು ನಿಜವಾಗ್ಲೂ ಇಂಥ ಗಾಳಿ ಬೆಳಕು ನೋಡಿ ಎಷ್ಟೊಂದು ದಿವಸ ಆಗೋಗ್ಬಿಟ್ಟಿತ್ತಪ್ಪ ನಮಗಂತೂ. ಒಂಥರ ಮಂಕು ಕವ್ದಂಗೆ ಆಗೋಗ್ಬಿಟ್ಟಿತ್ತು ನಮಗೆ. ಎಷ್ಟು ಒಂದು ಖುಷಿಯಾಗುತ್ತೆ ಅಂದರೆ ನನಗೆ ಈ ಥರ ಒಂದು ಸೂರ್ಯನ ಕಿರಣ ಒಳಗಡೆ ಬಂದಾಗ. ನಾವಿರೋದೇ ಬಡತನದಲ್ಲಿ ಅಂದರೆ ಅದಕ್ಕಿಂತಲೂ ಬಡವರಾಗ ಆಗ್ಬಿಟ್ಟು ನಿಜವಾಗ್ಲೂ ತುಂಬ ಅಂದರೆ ತುಂಬ ಲಾಸ್ ಆಗಿಬಿಟ್ಟು ನಿಜವಾಗ್ಲೂ ಹೇಳ್ಕೊಬಾರ್ದು, ಅಷ್ಟು ಒಂದು ಲಾಸ್ ಆಗಿಬಿಟ್ಟಿದ್ದೀನಿ ನಾನಂತೂ. ಏನೋ ನಮ್ಮಮ್ಮ ನಮ್ಮ ಅಕ್ಕ ಇವರೆಲ್ಲ ಇರೋದು ಸ್ವಲ್ಪ ನಂಗೆ ರೇಷನ್ ಎಲ್ಲ ಕೊಟ್ಕೊಂಡು ಸ್ವಲ್ಪ ನಂಗೆ ಹೆಲ್ಪ್ ಮಾಡೋರು. ಈಗಲೂ ಅಷ್ಟೇ ನಮ್ಮಮ್ಮ ವೀಟ್ರು ಮನೆ ಕೊಟ್ಟು ಕಳಿಸಿದ್ರು. ತರೋಕ್ಕೂ ನನ್ನ ತಗ ದುಡ್ಡು ಇರಲಿಲ್ಲ, ಅಮ್ಮನೇ ಕೊಟ್ಟು ಕಳಿಸಿದ್ರು. ನಿಜವಾಗ್ಲೂ ಒಂದು ನನಗೆ ಎಲ್ಲೋ ಒಂದು ಕಡೆ ಅಮ್ಮ ಅಕ್ಕ ಎಲ್ಲ ತುಂಬ ಹೆಲ್ಪ್ ಮಾಡ್ತಾರಪ್ಪ. ನಂಗೆ ಅದೊಂದು ನನಗೆ ತುಂಬ ಖುಷಿ ಆಯಿತು. ನನಗೆ ಅವ್ರಿಗೆ ನಿಜವಾಗ್ಲೂ
ನಮ್ಮಮ್ಮ ನನಗಿರ್ಲಪ್ಪ ನಮ್ಮಮ್ಮ ಇರೋ ಹೊತ್ತಿಗೆ ಹೆಂಗೋ ಮೊನ್ನೆ ವೀಟ್ರ್ ಕೊಟ್ಟು ಕಳಿಸಿದ್ದಿ ನಾನು. ನನಗೆ ಒಂದು 10 kg ಅಕ್ಕಿ ಎಲ್ಲ ಕೊಟ್ಟು ಕಳಿಸ್ತು ಅಮ್ಮ. ನಿಜವಾಗ್ಲೂ ಸಿಲಿಂಡ್ರ್ ಖಾಲಿ ಆಗಿಬಿಟ್ಟಿತ್ತು ನಮ್ಮ ಮನೇಲಿ ಒಂದು 3-4 ದಿವಸ. ನನ್ನ ತಂಗಿನೇ ಒಂದು ದಿವಸ ಮನೆ ಹತ್ರ ಹೋಗಿದ್ದೆ ಶುಕ್ರವಾರ ಅವತ್ತು. ಅವ್ರ ಮನೆಗೆ ಹೋಗಿದ್ದೆ ನಾನು ಅವತ್ತು. ಅವಳ ಪಾಪ ಒಂದು ಬಾಕ್ಸು ತಿಂಡಿ ಮಾಡಿ ಕೊಟ್ಟು ಕಳಿಸಿದ್ಲು, 2 ಟೈಮ್ ತಿನ್ಕೊಳ್ರಿ ಅಂತ. ಅವಳು ಅಷ್ಟೇ ಎಲ್ಪ್ ಮಾಡಿದ್ಲು. ಆಮೇಲೆ ನಮ್ಮಮ್ಮನೂ, ನಾನು ಎಲ್ಪ್ ಮಾಡಿದವ್ರನ್ನ ಯಾರನ್ನೂ ಬೇಗ ಮರೆಯಲ್ಲ. ಆಮೇಲೆ ನಮ್ಮ ಅಕ್ಕನೂ ಅಷ್ಟೇ, ನಮ್ಮಮ್ಮನೂ ಅಷ್ಟೇ ಪಾಪ ಎಷ್ಟು ಒಂದು ನನಗೆ ಏನು ತಿಂದ್ರಮ್ಮ ಅಂತ ಕೇಳೋರು ಪಾಪ. ಹಂಗಾಗಿ ನನ್ನ ಫ್ರೆಂಡು ಎಲ್ಲರೂ ನನಗೆ ಎಲ್ಪ್ ಮಾಡಿದ್ರು, ನಂಗೆ ಅಷ್ಟೇ ಸಾಕು. ನನ್ನ ಫ್ರೆಂಡು ಅಷ್ಟೇ 2 ಟೈಮ್ ಊಟ ತಂದು ಕೊಟ್ಟಿದ್ಲು. ಹಾಗಾಗಿ ನನಗೆ ತುಂಬ ಒಂಥರ ಇದಾಯಿತು. ಅಂದರೆ ನಾನು ಜನಗಳ್ನ ಯಾರನ್ನೂ ಕಳ್ಕೊಂಡಿಲ್ಲ, ಯಾಕಂದರೆ ಜನಗಳು ಬೇಕು ನಮಗೆ. ಹಂಗಾಗಿ ನಮಗೆ ಯಾವುದೋ ಒಂದು ರೂಪದಲ್ಲಿ ನಮಗೆ ದೇವರು ಎಲ್ಪ್ ಮಾಡ್ತಾನೆ, ಅಷ್ಟೇ ಸಾಕು ಅಂತೇಳಿ ಅಂದ್ಕೊಳ್ಬೇಕು ಒಂದೊಂದ್ಸಲಿ. ಹಂಗಾಗಿ ನಾವಿವಾಗ ಅದೊಂದು ನನಗೆ ನಿಜವಾಗ್ಲೂ ಈ ಮನೆಗೆ ಬಂದಾಗಲಿಂದ ಏನೋ ಒಂದು ನನಗೆ ಕೆಲಸ ಮಾಡೋಕ್ಕೂ ಬೇಜಾರು ಅನಿಸಲ್ಲ. ಮತ್ತು ಏನಾದರೂ ಒಂದು ಮಾಡ್ತಾಯಿರ್ತೀನಿ. ಇಲ್ಲ ಹೊರ್ಗಡೆ ಎಲ್ಲೂ ಹೋಗಲಿಲ್ಲ ಅಂದ್ರೂ ಈ ಕೆಲಸ ಹುಡುಕೊಂಡ್ರೆ ಕೆಲ್ಸಕ್ಕೆ ಹೋಗಲೇಬೇಕು ನಾನು. ಬೆಳಗ್ಗೆ ಹೋದರೆ ಸಂಜೆ ಬರೋ ಅಂಥ ಕೆಲಸ ಹುಡುಕಬೇಕು. ಹಂಗಾಗಿ ಕೆಲಸ ಒಂದು ಸಿಕ್ಬಿಟ್ರೆ ನಂಗೆ ಅಷ್ಟೇ ಸಾಕು, ನನಗಿನ್ನೇನಿಲ್ಲ. ನೋಡೋಣ, ಕೇಳ್ತಾಯಿದ್ದೀನಿ ಯಾರ್ಯಾರನ್ನೋ, ನೋಡೋಣ ಏನು ಹೇಳ್ತಾರೆ ಅಂತ. ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಮುಂದಿಂದು ದೇವ್ರಿಗೆ ಬಿಟ್ಟಿದ್ದು ಅಷ್ಟೇ. ಹಾಗಾಗಿ ನಾನು ಹುಡುಕ್ತಾಯಿದ್ದೀನಿ ಕೆಲಸಗಳು. ಪೂಜೆದೆಲ್ಲ ರೆಡಿ ಮಾಡಿದೆ. ನಿಜವಾಗ್ಲೂ ಎಷ್ಟೊಂದೆಲ್ಲ ಇಟ್ಕೊಂಡು ಒಬ್ಬೊಬ್ಬರು ನಿಜವಾಗ್ಲೂ ಹೆಣ್ಮಕ್ಳು ಆಚೆ ಹೋಗಿ ದುಡಿಯಲ್ಲ. ನಿಜವಾಗ್ಲೂ ಎಷ್ಟು ಒಂದು ಆರಾಮಾಗಿರ್ತಾರೆ ಅಂದರೆ, ಯಪ್ಪ ಎಷ್ಟೇ ಸಾಲ ಇದ್ರೂ ಚಿಂತೆ ಇಲ್ದಂಗೆ ನಮಗೆ ಸಾಲನೇ ಇಲ್ವೇನೋ, ನಮಗೇನು ಇಲ್ವೇನೋ ಅನ್ನೋ ಥರ ಎಷ್ಟು ಆರಾಮಾಗಿ ಬದುಕ್ತಾರೆ ಅಂದರೆ, ನಿಜವಾಗ್ಲೂ ನನಗನ್ಸೋದು ಏನು ಗೊತ್ತಾ, ಅವರೆಲ್ಲ ಹೆಂಗೆ ಆರಾಮಾಗಿ ಬದುಕ್ತಾರಪ್ಪ ಅನ್ನಿಸ್ತೈತೆ. ಯಾಕೆಂದರೆ ಅವ್ರ ಮನೆಯಲ್ಲಿ ಅವ್ರಿಗೇನು ಚಿಂತೆಗಳೇ ಇರೋಲ್ಲ, ಆಚೆ ಹೋಗಿ ದುಡಿಬೇಕು ಅನ್ನೋ ಚಿಂತೆನೂ ಇರೋಲ್ಲ. ನಿಜವಾಗ್ಲೂ ಅಷ್ಟು ಒಂದು ಆರಾಮಾಗಿರ್ತಾರೆ ಅವರೆಲ್ಲ. ನಮಗೆ ಆಗಲ್ಲ, ಯಾಕಂದರೆ ನಾವು ಬೆಳಗ್ಗೆ ಎದ್ರಿಂದ ಬಾಡಿಗೆ ಕಟ್ಟಬೇಕು, ಮತ್ತು ಮನೆ ಬಾಡಿಗೆ ಸಂಘ ಒಂದು ಬಿಟ್ಟರೆ ಮನೆ ಜೀವನ ಅಲ್ವಾ. ಮನೆಯಲ್ಲಿ ಪ್ರತಿಯೊಂದು ಕೊಂಡ್ಕೊಂಡು ತಿನ್ನಬೇಕು. ಅಕ್ಕಿ ಹಸಿಟ್ಟು ಒಂದಿದ್ದರೆ ಮಿಕ್ಕಿದೆಲ್ಲ ಕೊಂಡ್ಕೊಂಡು ತಿನ್ನಬೇಕಲ್ವ. ಅಂಗಡಿಲಿ ಪ್ರತಿಯೊಂದು ತರಲೇಬೇಕು. ಹಾಲಿಗೆ 10 ರೂಪಾಯಿ ಬೆಳಗ್ಗೆ ಎದ್ದರೆ ಬೇಕೇ ಬೇಕಲ್ವ. ಹಂಗಾಗಿ ಪ್ರತಿಯೊಂದು ಸಣ್ಣ ಪುಟ್ಟ ಏನೇ ಇದ್ರೂ ಎಲ್ಲ ಕೊಂಡ್ಕೊಂಡು ತಿನ್ನತ್ತವ. ನಾವು ದುಡಿಲೇಬೇಕಲ್ವ. ನಮ್ಮ ಮನೇಲಿ ಕೂತ್ಕೊಂಡ್ರೆ ಆಗಲ್ಲ ಅಲ್ವ. ಹಂಗಾಗಿ ನಾನು ಇದನ್ನು ಹೇಳಿದೆ ಅಷ್ಟೇ. ಯಾಕಂದರೆ ನಾವು ಕೆಲಸ ಮಾಡಲಿಲ್ಲ ಅಂದರೆ ನಮಗೆ ಜೀವನಗಳು ನಡೆಯಲ್ಲ. ಹಂಗಾಗಿ ನನ್ನ ವಿಡಿಯೋ ಯಾಕೋ ಇತ್ತೀಚೆಗೆ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಜಾಸ್ತಿ ಬರ್ತೈತೆ. ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ. ನನಗೆ ಒಂದು 3 ದಿವಸ ಅಲ್ಲಿಗೆ ಒಂದು 2 ದಿವಸ ಆಯಿತು ನನ್ನ ವಿಡಿಯೋ ಅಪ್ಲೋಡ್ ಮಾಡಿ. ತುಂಬ ಅಂದರೆ ತುಂಬ ಸ್ಟೋರೇಜ್ ಬರ್ತಾಯಿತ್ತು ಮೊಬೈಲು, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲಿ ರಿಪೇರಿಗೆ ಬರುತ್ತೋ ಅಂತ ಅದೊಂದು ನನಗೆ ನನ್ನ ವಿಡಿಯೋ. ಹಂಗಾಗಿ ಇದು ಫೋನ್ಗಳು ಬೇರೆ ಇದೆ ಮೊಬೈಲಲ್ಲಿ, ಫೋನಲ್ಲೂ ಮಾತಾಡಬೇಕು, ಮತ್ತು ಮೆಸೇಜ್ಗಳೆಲ್ಲ ಬರ್ತಿರ್ತವೆ. ಅದು ಬ್ಯಾಂಕಿಂದು ಮತ್ತು ಪೋಸ್ಟ್ ಆಫೀಸಿಂದು ಇವೆಲ್ಲ ಬರ್ತಿರ್ತವೆ. ಹಂಗಾಗಿ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ನನ್ನ ಮೊಬೈಲು. ಹಂಗಾಗಿ ವಿಡಿಯೋ ಜಾಸ್ತಿ ಹೊತ್ತು ಅಂದರೆ ನನಗೆ ಲಾಂಗ್ ವಿಡಿಯೋ ಮಾಡೋಕ್ಕಾಗಲ್ಲ. ಸಿಂಪಲ್ಲಾಗಿ ಒಂದು 15 ನಿಮಿಷ 10 ನಿಮಿಷ ವಿಡಿಯೋ ಮಾಡ್ಬೋದು ಅಷ್ಟೇ. ಅದ್ರ ಮೇಲೆ ಲಾಂಗ್ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಲಾಂಗ್ ವಿಡಿಯೋ ಮಾಡೋಕ್ಕಾಗಲ್ಲ, ಸ್ಟೋರೇಜು ತುಂಬ ಹಿಡಿತೈತೆ ನನ್ನ ಮೊಬೈಲು. ಹಂಗಾಗಿ ಸ್ಟೋರೇಜು ಫುಲ್ಲಾಗಿ ಹೋಗ್ಬಿಟ್ರೆ ಮೊಬೈಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ. ಮತ್ತು ನನಗೆ ಸೆಲ್ಫಿ ಸ್ಟಿಕ್ ಬೇರೆ ಇಲ್ಲ, ಅದು ಹೋಗ್ಬಿಡ್ತು. ಅದು ಒಂದು ತರಬೇಕು, ಮತ್ತು ಫ್ರಿಡ್ಜ್ ರೆಡಿ ಮಾಡಿಸ್ಬೇಕು. ಏನು ಮಾಡಬೇಕೋ ಇದೆಲ್ಲ ಇಟ್ಕೊಂಡು ನಿಜವಾಗ್ಲೂ ಒಂದೊಂದ್ಸಲ ಎಷ್ಟು ರಿಸ್ಕು ಅಂದರೆ, ಅದಕ್ಕೆ ನಾನಿವಾಗ ಕೆಲ್ಸಕ್ಕೆ ಹೋಗ್ಬಿಟ್ರೆ ಇವೆಲ್ಲ ನನ್ನ ಪ್ರಾಬ್ಲಮ್ಗಳು ಸರೋಗ್ತವೆ. ನಾನು ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ ಇವೆಲ್ಲ ಏನೂ ಸರೋಗಲ್ಲ. ಮನೆಯಲ್ಲೇ ಕೂತ್ಕೊಂಡ್ರೆ ನನಗೆ ಇವೆಲ್ಲ ನಡೆಯೋದು ಇಲ್ಲ. ಪೂಜೆದೆಲ್ಲ ಮುಗಿತಾ ಬಂತು. ಪೂಜೆ ಒಂದು ಮುಗಿಸ್ಬಿಟ್ಟು ನನ್ನ ಮಗನಿಗೆ ಏನಾದರೂ ಸ್ವಲ್ಪ ಮಾಡಿಟ್ಬಿಟ್ಟು ಹೊರಡಬೇಕು. ಇವತ್ತು ಅಮಾವಾಸ್ಯೆ ಅಲ್ವಾ, ನನ್ನ ತಂಗಿ ಬೇರೆ ಫೋನ್ ಮಾಡೋಳೆ ಬಾರಕ್ಕ ಅಂತ, ಅಲ್ಲಿಗೆ ಬೇರೆ ಹೋಗಬೇಕು. ಹಂಗಾಗಿ ನನ್ನ ಮಗನಿಗೆ ಹೊರ್ಗಡೆ ಟೈಮ್ ಆಗೈತೆ. ಅದಕ್ಕೇ ನಾನು ಅಲ್ಲಿಗೆ ಹೋಗಬೇಕು ಅಂತಲೇ ಬೇಗ ಪೂಜೆ ಮುಗಿಸ್ತಾಯಿದ್ದೀನಿ. ನನ್ನ ಮಗನಿಗೆ ಹೊರ್ಗಡೆನೇ ತಿನ್ಕೊಳ್ಳಪ್ಪ ನಾನು ಹೋಗ್ತೀನಿ ಅಂತ ಹೇಳಿದ್ದೀನಿ. ಅವ್ರ ಮನೇಲೇನೋ ಸ್ವಲ್ಪ
ಏನೋ ಪೂಜೆ ಬಾರಕ್ಕ ಅಮಾವಾಸ್ಯೆ ಇವತ್ತು ಅಂತೇಳಿ ಅಂತ ಅಂದ್ಲು. ಅದಕ್ಕೆ ಅಲ್ಲಿಗೆ ಹೋಗ್ತಾಯಿದ್ದೀನಿ ನಾನು. ಅದಕ್ಕೆ ಬೇಗ ಎಲ್ಲ ಮುಗಿಸೋಣ ಅಂತ ಬೇಗನೆ ಮಾಡ್ತಾಯಿದ್ದೀನಿ. ನನ್ನ ಮಗ ಇವತ್ತು ಹೊರಗಡೆನೇ ತಿನ್ಕೊತಾನೆ. ನಾನು ಪೂಜೆ ಎಲ್ಲ ಮುಗಿಸಿ ಅಲ್ಲಿಗೆ ಹೋಗ್ತೀನಿ. ಅಲ್ಲೆದು ನಾನು ವೀಡಿಯೋ ಮಾಡಲ್ಲ, ಯಾಕಂದರೆ ಅವ್ರ ಮನೆಯದೆಲ್ಲ ನಾನು ವೀಡಿಯೋ ಮಾಡೋಕ್ಕೋಗಲ್ಲ. ಹಂಗಾಗಿ ಇಲ್ಲದ್ದು ಮಾತ್ರ ವೀಡಿಯೋ ಮಾಡ್ತೀನಿ ಅಷ್ಟೇ. ನಾನು ಅವ್ರ ಮನೆಗೆ ಹೋಗಿದ್ದೆಲ್ಲ ನಾನು ವೀಡಿಯೋ ಮಾಡಲ್ಲ. ಅವಲೇ ಮಾಡಿದ್ದೀನಿ ಒಂದು ವೀಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಐತೆ. ಅದೇ ಲಾಸ್ಟು. ಮತ್ತು ನಾನು ಅವ್ರ ಮನೆಗೆ ಹೋದಾಗ ನಾನು ವೀಡಿಯೋ ಮಾಡಿಲ್ಲ. ಎಷ್ಟೋ ಒಂದು ಸಮಾಧಾನವಾಗಿ ಪೂಜೆ ಮಾಡೋ ಮಟ್ಟಕ್ಕೆ ನನಗೆ ಏನೋ ಒಂದು ಮುಂದೆ ಇವತ್ತು ಇಲ್ಲಿಗೆ ತಂದು ನಿಲ್ಲಿಸವಳೆ ಅಮ್ಮ, ಮುಂದೆ ಇಲ್ಲಿಗೆ ಕರ್ಕೊಂಡು ಹೋಗ್ತಾಳೋ ಗೊತ್ತಿಲ್ಲ. ನೋಡೋಣ ಮುಂದೆ ಜೀವನ ಹೆಂಗೈತೆ ಏನು, ಮುಂದಿಂದು ನಾವು ಹೇಳೋಕ್ಕಾಗಲ್ಲ. ಹಿಂದೆ ಹೋಗಿರೋದನ್ನೆಲ್ಲ ನೆನಪಿಸ್ಕೋಬೋದು, ಮುಂದೆ ಬರೋದನ್ನ ನಮಗೆ ಗೊತ್ತಿರಲ್ಲ. ಮುಂದೆ ನೋಡೋಣ. ಇಷ್ಟು ಹೇಳ್ತೀನಿ ಅಷ್ಟೇ. ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮಗೆಲ್ಲರಿಗೂ ನನಗೆ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ತಾಯಿ ಉಡಿಸ್ಲಮ್ಮ, ನನ್ನ ಜಲಗಿರಿ ಅಮ್ಮ, ಕೆಂಪಮ್ಮ ಎಲ್ಲರೂ ನಿಮ್ಗೆ ಒಳ್ಳೇದು ಮಾಡಲಿ. ಓಂ ಶಕ್ತಿ ಎಲ್ಲ ನಿಮ್ಗೆ ಒಳ್ಳೇದು ಮಾಡಲಿ. ನನ್ನ ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನನ್ನ ತಾಯಿ ಉಡಿಸ್ಲಮ್ಮನ ಹತ್ರ ಕೇಳ್ಕೊತೀನಿ. ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಕನ್ನಡದಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋರೆಲ್ಲ ಕನ್ನಡದಲ್ಲಿ ಮಾಡಿ ದಯವಿಟ್ಟು. ನಮಗೊಂದು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು ಇರಲಿ. ತಾಯಿ ಆಶೀರ್ವಾದ ನಿಮಗೂ ಇರಲಿ, ನಮಗೂ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಮಾವಾಸ್ಯೆಯಲ್ಲಿ ಆದಷ್ಟು ಸ್ವಲ್ಪ ಅಮಾವಾಸ್ಯೆ ಗಾಡೀಲೆಲ್ಲ ಓಡಾಡೋರು ಸ್ವಲ್ಪ ಹುಷಾರಾಗಿ ಓಡಾಡಿ ಆಚೆ. ಯಾಕಂದರೆ ಇವತ್ತು ಸೂರ್ಯಗ್ರಹಣ ಅಮಾವಾಸ್ಯೆ. ಹಂಗಾಗಿ ನಾವು ಬೆಳಗ್ಗೆ ಎದ್ದರೆ ನೋಡ್ತಾ ಇರ್ತೀವಿ. ನಿಜವಾಗ್ಲೂ ಇತ್ತೀಚೆಗಂತೂ ಇವೆಲ್ಲ ನೋಡ್ತಾ ಇದ್ದರೆ ಒಂಥರ ಭಯ ಆಗುತ್ತೆ. ಹಂಗೋಸ್ಕರ ನನ್ನ ಮಗನಿಗೂ ನಾನು ಅದನ್ನೇ ಹೇಳ್ತೀನಿ, ಹುಷಾರಾಗಿ ಓಡಾಡು ಅಂತ. ಹೆಲ್ಮೆಟ್ ಹಾಕ್ಕೊಂಡು ಹುಷಾರಾಗಿ ಓಡಾಡಿ. ನೀವು ಎಲ್ಲೇ ಹೋದ್ರೂ ಹೆಲ್ಮೆಟ್ಟು ಗಂಡು ಮಕ್ಕಳಿಗೆ ಸೇಫ್ಟಿಯಾಗಿರ್ತೈತೆ. ಆದಷ್ಟು ಸ್ವಲ್ಪ ಅಮಾವಾಸ್ಯೆಯಲ್ಲಿ ಸ್ವಲ್ಪ ಹೈವೇಗಳಲ್ಲೆಲ್ಲ ಓಡಾಡೋರು ಹುಷಾರಾಗಿ ಓಡಾಡಬೇಕು ಅಂತ ನಾನು ಹೇಳ್ತೀನಿ ಅಷ್ಟೇ. ಯಾಕಂದರೆ ನೋಡ್ತಾ ಇರ್ತೀವಿ ಬೆಳಗ್ಗೆ ಎದ್ದರೆ ಯಾವ ಥರ ಏನು ಅಂತ ಎಲ್ಲ ನೋಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಾನು ಇದನ್ನು ಹೇಳಿದೆ ಅಷ್ಟೇ. ಯಾಕಂದರೆ ಮನೆಯಲ್ಲಿ ನಿಮ್ಮನ್ನೇ ನಂಬ್ಕೊಂಡಿರೋಂಥ ಕುಟುಂಬಗಳಿರ್ತವೆ. ಅದಕ್ಕೋಸ್ಕರ ನೀವು ಆದಷ್ಟು ಕೇರ್ಫುಲ್ಲಾಗಿರಬೇಕು, ಆದಷ್ಟು ಹುಷಾರಾಗಿರಬೇಕು. ಅಮಾವಾಸ್ಯೆ ಒಳ್ಳೆಯದೇನೆ, ಕೆಟ್ಟದ್ದಲ್ಲ. ಆದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಜನ ಹೇಳೋದೇ ಅಮಾವಾಸ್ಯೆ ಪೌರ್ಣಮಿ ಅಂತ. ಅದಕ್ಕೋಸ್ಕರ ನಾನು ಹೇಳಿದೆ ಅಷ್ಟೇ. ನೀವು ಆದಷ್ಟು ಹುಷಾರಾಗಿ ಓಡಾಡಬೇಕು. ಏನಾದರೆ ಎಲ್ಲಿ ಅಂದ್ರಲ್ಲೇ ಇವಾಗ ನಿಜವಾಗ್ಲೂ ಕೇಳ್ತಾ ಇದ್ರೆ ಭಯಂಕರ. ಅದಕ್ಕೋಸ್ಕರ ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಒಂದು 5 ನಿಮಿಷ ತಾಯಿನ ನೆನೆಸ್ಕೊತೀನಿ. ದೇವ್ರ ಮನೇಲಿ ಕೂತ್ಕೊಂಡ್ರೆ ಒಂದು 5 ನಿಮಿಷ ತಾಯಿನ ನೆನೆಸ್ಕೊಂಡೆ ನಾನು ಕೂತ್ಕೊಂಡು ತಾಯಿನ ನೆನೆಸ್ಕೊಂಡು ಕೂತ್ಕೊಂಡು ಆಮೇಲಿಂದ ಮತ್ತೆ ನಾನು ಎದ್ದೇಳೋದು. ಯಾಕೋ ಗೊತ್ತಿಲ್ಲ, ನನಗೆ ಉಡಿಸ್ಲಮ್ಮ ತುಂಬ ಅಂದರೆ ತುಂಬ ನನಗೆ ಉಡಿಸ್ಲಮ್ಮ ಎಲ್ಲ ನನಗೆ ಚಾಮುಂಡೇಶ್ವರಿ ಅಂದರೆ ಯಾಕೋ ಗೊತ್ತಿಲ್ಲ ನನಗೆ. ಯಾವ ಜನ್ಮದಲ್ಲಿ ನಾನೇನೊಂದು ಚೂರು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ನನಗೆಲ್ಲ ಒಂದು ಕಡೆ ಅಮ್ಮ ನನಗೆ ಕೈ ಹಿಡಿದ್ಲು ಅಂತ ನಾನು ಅನ್ಕೊತೀನಿ. ಅದಕ್ಕೋಸ್ಕರ ನನ್ನ ತಾಯಿ ಚಾಮುಂಡೇಶ್ವರಿನ ನಾನು ಯಾವತ್ತೂ ನಾನು ತಾಯಿಗೆ ನನಗೆ ಯಾವತ್ತೂ ಪೂಜೆ ಮಾಡ್ತಿರ್ತೀನಿ. ಮತ್ತು ತಾಯಿನ ಯಾವಾಗಲೂ ನಾನು ಎಲ್ಲೇ ಒಂದು ಕೆಲ್ಸಕ್ಕೆ ಹೋದ್ರೂ ನಾನು ಆ ತಾಯಿನ ನೆನಪಿಸ್ಕೊಳ್ಳೋ ದಿನವೇ ಇಲ್ಲ, ನೆನಪಿಸ್ಕೊಳ್ಳೋಂಥ ಜಾಗನೂ ಇಲ್ಲ. ಆ ತಾಯಿ ನನ್ನ ಮನಸ್ಸಲ್ಲಿ ಯಾವತ್ತೂ ನಾನು ಆರಾಧಿಸ್ತೀನಿ. ನನಗೆ ಚಾಮುಂಡೇಶ್ವರಿ ಅಷ್ಟು ಇಷ್ಟವಾದ ದೇವತೆ ಯಾರೂ ಇಲ್ಲ. ನಂಗೆ ಆ ತಾಯಿ ತುಂಬ ಅಂದರೆ ತುಂಬ ಇಷ್ಟ ನನಗೆ ಚಾಮುಂಡೇಶ್ವರಿ. ಹಂಗಾಗಿ ನಿಮ್ಮೆಲ್ಲರಿಗೂ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ. ನನ್ನ ಇವತ್ತಿನ ಬ್ಲಾಗಿದು. ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಕಮೆಂಟ್ ಮಾಡಿ. ಏನಾದರೂ ವಿಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ಪೂಜೆ ಎಲ್ಲ ಮುಗೀತು. ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಏನೋ ಒಂದು ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ಅಷ್ಟೇ ಸಾಕು. ನಾವು ಬೆಳಗ್ಗೆ ಎದ್ದರೆ ದೇವರಿಗೆ ನಮ್ಮ ಕೈಲಿ ಏನೂ ಕೊಡೋಕ್ಕಾಗಲ್ಲ. ದೇವ್ರಿಗೆ ಕೊಡೋವಷ್ಟು ನಾವಿಲ್ಲ. ಆದರೆ
ಬೆಳಗ್ಗೆ ಎದ್ದು ಒಂದು ದೀಪ ಹಚ್ಚಿ, ಒಂದು ಕಡ್ಡಿ ಕರ್ಪೂರ, ಒಂದು ದೀಪ ಹಚ್ಚಿ, ಒಂದು ದೀಪ ಕೊಟ್ಟು ಏನೋ ಅವ್ರ ಆಶೀರ್ವಾದ ಪಡ್ಕೋಬೇಕು. ಅಷ್ಟು ಬಿಟ್ಟರೆ ನಾವು ದೇವ್ರಿಗೆ ಕೊಡೋವಷ್ಟು ದೊಡ್ಡವರಲ್ಲ. ದೇವ್ರಿಗೆ ನಾವೇನು ಕೊಡೋಕ್ಕೂ ಆಗೋಲ್ಲ. ಮನುಷ್ಯರು ನಾವೇನು ಕೊಡೋಕ್ಕೆ ಸಾಧ್ಯ ಅಲ್ವಾ? ಏನೋ ಬೆಳಗ್ಗೆ ಎದ್ದು ಒಂದು ದೇವ್ರಿಗೆ ಒಂದು ಕಡ್ಡಿ ಹಚ್ಚಿ, ಒಂದು ದೀಪ ಹಚ್ಚಿ, ಒಂದು ಕಡ್ಡಿ ಹಚ್ಚಿದ್ರೆ ಮನಸ್ಸಿಗೆ ಏನೋ ಒಂದು ನೆಮ್ಮದಿ, ಏನೋ ಒಂದು ಸಮಾಧಾನ. ಅಂದರೆ ಸ್ವಲ್ಪ ಬೆಳಕು ಕಮ್ಮಿ ಆದರೂ ಲೈಟ್ ಹಾಕ್ತೀನಿ. ನೈಟೆಲ್ಲ ಲೈಟ್ ಉರಿತಿರ್ತೈತೆ. ಬೆಳಗ್ಗೆ ಎದ್ರೆ ಕಿಟಕಿ ಬೆಳಕು ಸ್ವಲ್ಪ ಬರುತ್ತೆ.